ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಭಾರತ ತಂಡ 72 ರನ್ಗಳಿಂದ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಅವಾರ್ಡ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರಿಗಾದರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಮಾತು ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಮತ್ತು ಇಡೀ ಕ್ರಿಕೆಟ್ ಫ್ಯಾನ್ಸ್ ಮತ್ತು ಭಾರತದ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಆದರೆ ಕೊಟ್ಟಾರೆ ಅಂತಾನೆ ಹೇಳ್ಬಹುದು ಹಾರ್ದಿಕ್ ಪಾಂಡ್ಯ. ಅಷ್ಟಕ್ಕೂ ಮಾತಿನ ಮೂಲಕ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಇಡೀ ಕ್ರಿಕೆಟ್ನ ಅಭಿಮಾನಿಗಳ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾರ್ದಿಕ್ ಪಾಂಡ್ಯ ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾರ್ದಿಕ್ ಪಾಂಡ್ಯ ಅವರು ಇವತ್ತು ಬೆಂಕಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯನ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡೋದಿತ್ತು ಅಂತಂದ್ರೆ, ಇವತ್ತಿನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ರೋಚಕ ಗೆಲುವಾದ್ರೆ ಸಾಧಿಸಿದೆ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಮ್ಮ ಭಾರತ ತಂಡ ಆ ರೀತಿ ಈ ರೀತಿ ಅಂದ ಟೀಕಾಕಾರರಿಗೆ ಇವತ್ತು ಬ್ಯಾಟ್ ನಿಂದಲೇ ಉತ್ತರ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್. ಪ್ರತಿಯೊಬ್ಬ ಆಟಗಾರನು ಕೂಡ ಯಾವ ತರ ಬ್ಯಾಟಿಂಗ್ ಮಾಡಬೇಕು ಮತ್ತು ಯಾವ ರೇಂಜ್ಗೆಲ್ಲ ಯಾರ್ಯಾರಿಗೆ ಯಾವ ರೀತಿ ಕೊಡಬೇಕು ಉತ್ತರ ಅದೇ ರೀತಿ ಆದರೆ ಕೊಟ್ಟಿದ್ದಾರೆ ಬ್ಯಾಟ್ ನಿಂದಲೇ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದ ಮೊಹಮ್ಮದ್ ಅಮೀರ್ಗೆ ನಾವು ಸೆಮಿಫೈನಲ್ಗೆ ಹೋಗಿ ತೋರಿಸ್ಬೇಕಂತ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ನಮ್ಮ ಟೀಮ್ ಇಂಡಿಯಾ ಪರ್ಫಾರ್ಮ್ ಆದ್ರೆ ಮಾಡಿದೆ. ಇನ್ನು ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧನೂ ಕೂಡ ಸೋಲುತ್ತೆ, ಜಿಂಬಾಬ್ವೆ ವಿರುದ್ಧನೂ ಕೂಡ ಗೆಲ್ಲೋಕೆ ಆಗೋದಿಲ್ಲ ಅಂತ ಅನ್ನೋ ನಮ್ಮ ಭಾರತದ ಶತ್ರುಗಳಿಗೂ ಕೂಡ ಇವತ್ತು ನಮ್ಮ ಭಾರತದ ಬ್ಯಾಟರ್ಸ್ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 256 ರನ್ ಆಡಿ. ಹೌದು ಸ್ನೇಹಿತರ, ಆ ರೀತಿ ಇವತ್ತು ಬ್ಯಾಟಿಂಗ್ ಆದ್ರೆ ಆಡಿದ್ರು. ಇವತ್ತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 256 ರನ್ ಆದ್ರೆ ಹೊಡಿತಾರೆ. ಸಂಜು ಸ್ಯಾಮ್ಸನ್ 24 ರನ್, ಅಭಿಷೇಕ್ ಶರ್ಮಾ 55 ರನ್, ಇಶಾನ್ ಕಿಶನ್ 38 ರನ್, ಸೂರ್ಯಕುಮಾರ್ ಯಾದವ್ 33 ರನ್ ಮತ್ತು ಹಾರ್ದಿಕ್ ಪಾಂಡ್ಯ 50 ರನ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ತಿಲಕ್ ವರ್ಮಾ 44 ರನ್. ಇವರ ಬ್ಯಾಟ್ ನಿಂದ ಈ ರನ್ಸ್ ಎಲ್ಲ ನೋಡಿ ನಮ್ಮ ಭಾರತದ ಏಟರ್ಸ್ಗಂತೂ ಇವತ್ತು ಉರಿ ಹತ್ತಿದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ 72 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರಿಗೆ ಪಂದ್ಯ ಶ್ರೇಷ್ಠ ಆದ್ರೆ ಪ್ರಶಸ್ತಿ ಆದ್ರೆ ಸಿಗುತ್ತೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಈ ರೀತಿ ಆದ್ರೆ ಹೇಳಿದ್ದಾರೆ: ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಈ ಪಂದ್ಯದಲ್ಲಿ ನಾನು ಅದ್ಭುತವಾಗಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡಿದ್ದೇನೆ. ನನಗೆ ಈ ಪಂದ್ಯದಲ್ಲಿ ತುಂಬಾನೇ ಖುಷಿ ಆಗೋ ವಿಚಾರ ಏನಂತಂದ್ರೆ ನಮ್ಮ ಬ್ಯಾಟರ್ಸ್ ಎಲ್ಲರೂ ಕೂಡ ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಇವತ್ತು ಬ್ಯಾಟಿಂಗ್ ಅಲ್ಲಿ ಫಾರ್ಮ್ಗೆ ಬಂದದ್ದು ನನಗೆ ತುಂಬಾನೇ ಖುಷಿ ಆಯಿತು. ನಾವು ಇನ್ನು ಮುಂದೆ ಅಬ್ಬರಿಸೋದು ಪಕ್ಕ ಮತ್ತು ಯಾವ ತಂಡ ಬಂದ್ರೂ ಕೂಡ ಮುಂದೆ ನೋಡೋದಿಲ್ಲ ಮತ್ತು ನಾವು ಭಾರತ ತಂಡ ಏನಂತ ಪ್ರೂವ್ ಮಾಡುತ್ತೇವೆ ಕ್ರಿಕೆಟ್ ನಲ್ಲಿ ಅಂತಂದು ಹಾರ್ದಿಕ್ ಪಾಂಡ್ಯ ಅವರು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಕಾಯಿರಿ 8ನೇ ತಾರೀಕು ಮತ್ತೊಂದು ಟ್ರೋಫಿ ಬರಲಿದೆ ಅಂತಂದು ಖಡಕ್ ಸೂಚನೆ ಕೊಟ್ಟರಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಎಲ್ಲ ಭಾರತದ ಅಭಿಮಾನಿಗಳಿಗೆ. ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅಂದ್ರೆ ನಮ್ಮ ಭಾರತದ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಆಗೋದು ಅಂತಾನೆ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.